ಇನ್ನು ಪ್ರಧಾನಿ ನರೇಂದ್ರ ಮೋದಿ ಹೇಳಿಕೆ ವಿರುದ್ಧ ಪ್ರತಿಪಕ್ಷಗಳು ಮುಗಿಬಿದ್ದಿವೆ. ಇಷ್ಟು ದಿನ ಕ್ರಮ ಕೈಗೊಳ್ಳದೆ ಚುನಾವಣೆ ಪ್ರಚಾರದಲ್ಲಿ ತೊಡಗಿದ್ದ ಮೋದಿ ಈಗ ಸಂಕಷ್ಟವನ್ನ ಜನರ ಮೇಲೆ ಹಾಕ್ತಾ ಇದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಆದರೆ ಮೋದಿ ಹೇಳಿಕೆಯನ್ನ ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. हमें पेट्रोल डीजल का उपयोग कम करना होगा। खाने का तेल का जो उपयोग करता है अगर वो कुछ कमी करे। ಆಗ ಗೊತ್ತಾಗಿರ್ಲಿಲ್ವಾ ಇವರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಪ್ರಧಾನಿ ಮೋದಿ ತ್ಯಾಗದ ಪಾಠಕ್ಕೆ ಸಿಡಿದೆದ್ದ ಕಾಂಗ್ರೆಸ್. ಇದು ವೈಫಲ್ಯದ ಪುರಾವೆ ಎಂದು ತಿವಿದ ರಾಹುಲ್ ಗಾಂಧಿ. ಮಧ್ಯಪ್ರಾಚ್ಯ ಯುದ್ಧದ ಬಿಕ್ಕಟ್ಟಿನಿಂದಾಗಿ ದೇಶದ ಜನತೆಗೆ ಪ್ರಧಾನಿ ಮೋದಿ ನೀಡಿರುವ ಸಂದೇಶಕ್ಕೆ ಪ್ರತಿಪಕ್ಷಗಳ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಲೋಕಸಭೆ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಟ್ವೀಟ್ ಮಾಡಿ ಇದು ವೈಫಲ್ಯದ ಪುರಾವೆ. 12 ವರ್ಷ ದೇಶ ಆಳಿ ಈಗ ಜನರ ಮೇಲೆ ಜವಾಬ್ದಾರಿ ಹಾಕುವುದು ಎಷ್ಟರ ಮಟ್ಟಿಗೆ ಸರಿ ಅಂತ ಕಿಡಿಕಾರಿದ್ದಾರೆ. ಮೋದಿಜಿ ನಿನ್ನೆ ಸಾರ್ವಜನಿಕರಿಗೆ ಚಿನ್ನ ಖರೀದಿಸಬೇಡಿ, ವಿದೇಶಕ್ಕೆ ಹೋಗಬೇಡಿ, ಕಡಿಮೆ ಪೆಟ್ರೋಲ್ ಬಳಸಿ, ರಸಗೊಬ್ಬರ ಮತ್ತು ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಿ, ಮೆಟ್ರೋದಲ್ಲಿ ಪ್ರಯಾಣಿಸಿ, ಮನೆಯಿಂದಲೇ ಕೆಲಸ ಮಾಡಿ ಎಂದು ಒತ್ತಾಯಿಸಿದ್ದಾರೆ. ಇವು ಧರ್ಮೋಪದೇಶಗಳಲ್ಲ, ಇವು ವೈಫಲ್ಯದ ಪುರಾವೆಗಳು. 12 ವರ್ಷಗಳಲ್ಲಿ ಅವರು ದೇಶವನ್ನು ಅಂತಹ ಸ್ಥಿತಿಗೆ ತಂದಿದ್ದಾರೆ. ಸಾರ್ವಜನಿಕರಿಗೆ ಏನು ಖರೀದಿಸಬೇಕು, ಏನು ಖರೀದಿಸಬಾರದು, ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಹೋಗಬಾರದು ಎಂದು ಹೇಳುತ್ತಾರೆ. ಪ್ರತಿ ಬಾರಿಯೂ ಅವರು ಜವಾಬ್ದಾರಿಯನ್ನು ಜನರ ಮೇಲೆ ವರ್ಗಾಯಿಸುತ್ತಾರೆ. ಇದರಿಂದ ಅವರು ಸ್ವತಃ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳಬಹುದು. ದೇಶವನ್ನು ನಡೆಸುವುದು ಇನ್ನು ಮುಂದೆ ರಾಜಿ ಮಾಡಿಕೊಂಡ ಪ್ರಧಾನಿಯ ವ್ಯಾಪ್ತಿಯಲ್ಲಿಲ್ಲ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಂತೂ ಚುನಾವಣೆ ಮುಗಿದ ಮೇಲೆ ಉಪದೇಶ ಶುರುವಾಯ್ತಾ ಅಂತ ನೇರವಾಗಿಯೇ ಚಾಟಿ ಬೀಸಿದ್ದಾರೆ. ಬಿಕ್ಕಟ್ಟಿನ ಬಗ್ಗೆ ಮೊದಲೇ ಕಾಂಗ್ರೆಸ್ ಎಚ್ಚರಿಸಿತ್ತು ಅಂತ ಎಕ್ಸ್ನಲ್ಲಿ ಕುಟುಕಿದ್ದಾರೆ. ಬಡತನದ ಹಿಟ್ಟು ನೆನೆಯುತ್ತಿದೆ. ಮೋದಿಜಿ ಈಗ ದೇಶಕ್ಕೆ ಉಳಿತಾಯದ ಬಗ್ಗೆ ಉಪನ್ಯಾಸ ನೀಡುತ್ತಿದ್ದಾರೆ. ಫೆಬ್ರವರಿ 28ರಂದು ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಪ್ರಾರಂಭವಾಯಿತು. ಆಗಲೇ ಕಾಂಗ್ರೆಸ್ ಪಕ್ಷವು ಪ್ರತಿಯೊಂದು ಅಂಶವನ್ನ ಎತ್ತಿ ತೋರಿಸಿತು. ಆರ್ಥಿಕತೆಯ ನಾಶ, ರೂಪಾಯಿಯ ನಿರಂತರ ಕುಸಿತ, ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಬೆಲೆಗಳ ಏರಿಕೆ ಮತ್ತು ಕೊರತೆ, ರೈತರಿಗೆ ರಸಗೊಬ್ಬರ ಕೊರತೆ, ಆಹಾರ ಭದ್ರತೆಗೆ ಬೆದರಿಕೆ, ಔಷಧಿಗಳ ಬೆಲೆಗಳು ಏರಿಕೆ, ಎಂಎಸ್ಎಂಇಗಳ ಬಿಕ್ಕಟ್ಟು ಮತ್ತು ಇನ್ನು ಹೆಚ್ಚಿನ ಸಮಸ್ಯೆ ಬಗ್ಗೆ ಕಾಂಗ್ರೆಸ್ ಒತ್ತಿ ಹೇಳಿತ್ತು. ಆದರೆ ಪ್ರಧಾನಿಜಿ ಚುನಾವಣಾ ಪ್ರಚಾರದಲ್ಲಿ ಏಕೆ ಮಗ್ನರಾಗಿದ್ರು? ಅವರು ರೋಡ್ ಶೋಗಳನ್ನು ಏಕೆ ಮಾಡ್ತಿದ್ರು? ಪರಿಸ್ಥಿತಿ ನಿಯಂತ್ರಣದಲ್ಲಿದೆ, ಸಬ್ ಚಾಂಗಾಸಿ ಎಂದು ಅವರು ಏಕೆ ಹೇಳುತ್ತಿದ್ರು? ಈಗ ಚುನಾವಣೆಗಳು ಮುಗಿದ ನಂತರ ದೇಶಕ್ಕೆ ಉಪದೇಶ ಮಾಡುತ್ತಿದ್ದಾರೆ. ನಿಮ್ಮ 12 ವರ್ಷಗಳ ವೈಫಲ್ಯಕ್ಕೆ ಹೊಣೆಯನ್ನ ದೇಶದ ಜನರ ಮೇಲೆ ಹಾಕಬೇಡಿ ಮೋದಿಜಿ. ಚುನಾವಣೆ ಮುಗಿತು, ಬಿಕ್ಕಟ್ಟು ನೆನಪಾಯಿತು, ಅಖಿಲೇಶ್ ಯಾದವ್ ಕಿಡಿ. ಇನ್ನು ಸಮಾಜವಾದಿ ಪಕ್ಷದ ಅಧ್ಯಕ್ಷ ಅಖಿಲೇಶ್ ಯಾದವ್ ಸಹ ಎಕ್ಸ್ ಖಾತೆಯಲ್ಲಿ ಸುದೀರ್ಘ ಪೋಸ್ಟ್ ಮಾಡಿದ್ದಾರೆ. ಚುನಾವಣೆ ಮುಗಿದ ತಕ್ಷಣ ಪ್ರಧಾನಿ ಮೋದಿಗೆ ಇದ್ದಕ್ಕಿದ್ದಂತೆ ಬಿಕ್ಕಟ್ಟು ನೆನಪಾಗಿದೆ. ದೇಶ ಎದುರಿಸುತ್ತಿರುವ ಒಂದೇ ಒಂದು ಬಿಕ್ಕಟ್ಟು ಅಂದ್ರೆ ಅದರ ಹೆಸರು ಬಿಜೆಪಿ ಅಂತ ಬಾಣ ಬಿಟ್ಟಿದ್ದಾರೆ. ಇನ್ನು ನಟ ಪ್ರಕಾಶ್ ರಾಜ್ ಕೂಡ ನೋಟು ರದ್ದತಿ ಮತ್ತು ಕೋವಿಡ್ ಕಾಲದ ಲೋಪಗಳನ್ನು ನೆನಪಿಸಿ ಆಕ್ರೋಶ ಹೊರಹಾಕಿದ್ದಾರೆ. ನೋಟು ಅಮಾನ್ಯೀಕರಣದಿಂದ ಆರ್ಥಿಕತೆಯನ್ನ ನಾಶಪಡಿಸಲಾಯಿತು. ಜನರಿಗೆ ಪಾತ್ರೆಗಳನ್ನು ಬಡಿಯಲು ಮತ್ತು ಗೋ ಕೊರೋನಾ ಗೋ ಎಂದು ಘೋಷಣೆ ಕೂಗಲು ಹೇಳಲಾಯಿತು. 2 ಕೋಟಿ ಉದ್ಯೋಗಗಳು, 100 ಸ್ಮಾರ್ಟ್ ಸಿಟಿಗಳು, ಖಾತೆಗೆ 15 ಲಕ್ಷ ರೂಪಾಯಿಗಳಂತಹ ಸುಳ್ಳು ಭರವಸೆಗಳು, ಎಂಎಸ್ಪಿ ವಿಷಯದಲ್ಲಿ ರೈತರಿಗೆ ವಂಚನೆ, ಹವಾಯಿ ಚಪ್ಪಲಿ ಹಾಕುವವನು ವಿಮಾನದಲ್ಲಿ ಹಾರಾಡುತ್ತಾನೆ ಎಂದರು. ಶ್ರೀಮಂತ ಸ್ನೇಹಿತರಿಗೆ ತೆರಿಗೆಯನ್ನ ಮನ್ನಾ ಮಾಡುತ್ತಾ ಸಾಮಾನ್ಯ ಜನರಿಂದ ಗಬ್ಬರ್ ಸಿಂಗ್ ಟ್ಯಾಕ್ಸ್ ವಸೂಲಿ ಮಾಡಿದ್ರು. ಈಗ ದೇಶವನ್ನು ನಡೆಸಲು ತಾನು ಸಂಪೂರ್ಣವಾಗಿ ವಿಫಲವಾಗಿರುವುದರಿಂದ ನಾಗರಿಕರನ್ನ ತ್ಯಾಗ ಮಾಡುವಂತೆ ಕೇಳುತ್ತಿದ್ದಾರೆ. ಈ ಸತ್ಯ ಮನವರಿಕೆ ಆಗಲಿ. ರಾಜ್ಯ ಕಾಂಗ್ರೆಸ್ ನಾಯಕರು ಪ್ರಧಾನಿ ಮೋದಿ ಅವರ ಕರೆ ವಿರುದ್ಧ ಪ್ರಹಾರ ನಡೆಸಿದ್ದಾರೆ. ಆಗ ಗೊತ್ತಾಗಿರ್ಲಿಲ್ವಾ ಇವರಿಗೆ ದೇಶ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದೆ ಅಂತ ಹೇಳಿ. ಚುನಾವಣೆ ಆಗಬೇಕಾಗಿತ್ತು. ಅದಕ್ಕೆ ಹೂಗ್ಲಿ ನದಿಯಲ್ಲಿ ಬೋಟಲ್ಲಿ ಹೋಗುವಾಗ ಫೋಟೋಗ್ರಾಫ್ ಹಿಡಿಯುವಾಗ ಇವ್ರಿಗೇನು ಅದು ಮಿತವ್ಯ ಕಾಣಲಿಲ್ವಾ? ಅಥವಾ ಅಲ್ಲಿ ಜಾಲ್ಮುರಿ ತಿನ್ನಕ್ಕೆ ಹೋದಾಗ ಅವಾಗ ಕಾಣಲಿಲ್ವಾ? ಅಥವಾ ಸಿಕ್ಕಿಮಲ್ಲಿ ಹೋದಾಗ ಫುಟ್ಬಾಲ್ ಆಡಕ್ಕೆ ಹೋದಾಗ ಕಾಣಲಿಲ್ವಾ? ಮೋದಿ ಹೇಳಿಕೆಯನ್ನ ಕಾಂಗ್ರೆಸ್ ನಾಯಕರು ಟೀಕಿಸುತ್ತಿದ್ರೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತು ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡಿದ್ದಾರೆ. ಸುಮಾರು 40 ದಿನದ ಕದನ ಆಯಿತು. ಅದರ ದುಷ್ಪರಿಣಾಮ ಏನಾಗಿದೆ?
ನಮ್ಮ ಎಣ್ಣೆ ತರ್ತಕ್ಕಂಥ ಹಡಗು ಮುಳುಗಿ ಹೋಗಿದೆ. ಈ ಹಿನ್ನೆಲೆಯಲ್ಲಿ ಮೋದಿಯವರು ಸ್ವಲ್ಪ ಬಳಕೆ ಮಾಡುವಾಗ ನಿಧಾನವಾಗಿ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಿದ್ದಾರೆ. ಆದ್ದರಿಂದ ಈ ರಾಷ್ಟ್ರದ 150 ಕೋಟಿ ಜನತೆಗೆ ಅಪೀಲ್ ಮಾಡಿದ್ದಾರೆ. ಅದು ಬೇರೆ ಕಾರಣದಿಂದ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಸಂಘರ್ಷದಿಂದ ಆಗಿರೋ ಒಂದು ಕೆಟ್ಟ ದುಷ್ಪರಿಣಾಮ. ತೈಲವನ್ನು ಕಡಿಮೆ ಮಾಡುವಂಥದ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸು 2 ಕಾರಣಕ್ಕೆ ಉಪಯೋಗ ಆಗುತ್ತೆ. ಒಂದು ನಮ್ಮ ವಾಹನಗಳಿಗೆ, ಎರಡನೇದು ನಮ್ಮ ಫರ್ಟಿಲೈಸರ್ಗಳಿಗೆ, ರಾಸಾಯನಿಕ ರಸಗೊಬ್ಬರಗಳಿಗೆ. ಇದು ಎರಡೂ ಕೂಡ ಇವತ್ತು ಕಡಿಮೆ ಬಳಕೆ ಆದರೆ ನಮ್ಮ ವಿದೇಶಿ ವಿನಿಮಯ ಉಳಿಸ್ಬೋದು. ಯುದ್ಧ ಇಷ್ಟರೊಳಗೆ ಮುಗಿದಿದೆ ಅನ್ನುವಂಥ ನಿರೀಕ್ಷೆ ನಮ್ಮದೆಲ್ಲ ಇತ್ತು. ಅದಾಗದ ಕಾರಣದಿಂದ ಬರುವಂಥ ದಿನಗಳಲ್ಲಿ ಸಂಕಷ್ಟ ಬರುವಂಥದ್ದು ನಮಗೆಲ್ಲ ಗೊತ್ತಿರುವಂಥ ವಿಚಾರ. ಇದು ಬರೀ ನಮ್ಮ ಭಾರತ ದೇಶಕ್ಕಲ್ಲ, ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ದೇಶಗಳಲ್ಲಾಗಿದೆ. ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ದುಬಾರಿಯಾಗಿರೋದು ಈ ಹಿನ್ನೆಲೆಯಲ್ಲಿ ಕರೆ ಕೊಟ್ಟಿದ್ದಾರೆ. ಇದರ ಕರೆ ಸದುದ್ದೇಶದ ಕರೆ. ಒಟ್ಟಾರೆ ಪ್ರಧಾನಿ ಮೋದಿಯವರ ಒಂದು ಕರೆ ದೇಶದಲ್ಲಿ ಬಿರುಗಾಳಿ ಎಬ್ಬಿಸಿದೆ. ಇದು ಸರ್ಕಾರದ ವೈಫಲ್ಯವೋ ಅಥವಾ ಜಾಗತಿಕ ಬಿಕ್ಕಟ್ಟಿನಿಂದ ದೇಶವನ್ನ ಪಾರು ಮಾಡುವ ಮಾಸ್ಟರ್ ಪ್ಲಾನೋ? ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, TV9.